ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಹಿಂದೂ ಫೈರ್ ಬ್ರ್ಯಾಂಡ್ ಭಾಷಣಗಾರ್ತಿ ಬಿಗ್ ಬಾಸ್ ಸ್ಪರ್ಧಿ ಚೈತ್ರಾ ಕುಂದಾಪುರ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ. ಮೇ 9ನೇ ತಾರೀಕು ತಮ್ಮೂರಿನ ದೇವಸ್ಥಾನದಲ್ಲಿ ಸರಳವಾಗಿ ಮದುವೆಯಾಗಿದ್ದಾರೆ. ಇಷ್ಟು ದಿನ ಮದುವೆ ಬಗ್ಗೆ ಗುಟ್ಟು ಬಿಟ್ಟು ಕೊಡದ ಚೈತ್ರಾ ಕುಂದಾಪುರ ಕೊನೆಗೂ ತಮ್ಮ ಹುಡುಗನ ಬಗ್ಗೆ ಹೇಳಿದ್ದಾರೆ. ಇಷ್ಟು ದಿನ ಚೈತ್ರಾ ಅವರದ್ದು ಅರೇಂಜ್ ಮ್ಯಾರೇಜ್ ಅಂತ ಎಲ್ಲ ಅಂದ್ಕೊಂಡಿದ್ರು, ಆದ್ರೆ ಈಗ ಅಸಲಿ ಕತೆ ಬೇರೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಚೈತ್ರಾ 12 ವರ್ಷ ಪ್ರೀತಿಸಿದ ಹುಡುಗನ ಜೊತೆ ಸಪ್ತಪದಿ ತುಳಿದಿದ್ದಾರೆ. ಹಾಗಾಗಿದ್ರೆ ಚೈತ್ರಾ ಕುಂದಾಪುರ ಕೈ ಹಿಡಿದಿರೋ ಹುಡುಗನ ಹಿನ್ನೆಲೆ ಏನ್ ಕೆಲಸ ಮಾಡ್ತಿದ್ದಾರೆ, ಇವರಿಬ್ಬರ ಮಧ್ಯೆ ಪ್ರೀತಿ ಶುರುವಾಗಿದ್ದು ಹೇಗೆ, ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮಿಕರೇ, ಇವರೇ ನೋಡಿ ಚೈತ್ರಾ ಕುಂದಾಪುರ ಅವರ ಪತಿ. ಹೆಸರು ಶ್ರೀಕಾಂತ್ ಕಶ್ಯಪ್, ಮೂಲತಃ ಹಿರಿಯಡ್ಕದವರು. ಇಬ್ಬರೂ ಕೂಡ ಉಡುಪಿ ಜಿಲ್ಲೆಯವರೇ. ಆನಿಮೇಷನ್ ಓದಿರುವ ಶ್ರೀಕಾಂತ್ ಕಶ್ಯಪ್ ವಾಸ್ತು ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತಿ ಪಡೆದಿದ್ದಾರೆ. ಸದ್ಯ ಜ್ಯೋತಿಷ್ಯ ಮತ್ತು ವಾಸ್ತು ನೋಡುವ ಕೆಲಸವನ್ನ ಶ್ರೀಕಾಂತ್ ಕಶ್ಯಪ್ ಮಾಡ್ತಾ ಇದ್ದಾರೆ. ಅಂದ್ರೆ ಜ್ಯೋತಿಷಿಯಾಗಿ ಕೆಲಸ ಮಾಡ್ಕೊಂಡಿದ್ದು. ತಾವು ಓದಿದ್ದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹಾಗೆ ನೋಡಿದ್ರೆ ಶ್ರೀಕಾಂತ್ ಕಶ್ಯಪ್ ಮತ್ತು ಚೈತ್ರಾ ಕುಂದಾಪುರ ಇಬ್ರು ಒಂದೇ ಕಾಲೇಜಿನಲ್ಲಿ ಓದಿದವರು. ಒಂದೇ ಕಾಲೇಜು ಅಂದ್ರೆ PUC ಅಥವಾ ಡಿಗ್ರಿಯಲ್ಲಿ ಅಲ್ಲ, ಮಾಸ್ಟರ್ ಡಿಗ್ರಿ ಮಾಡುವಾಗ ಇಬ್ರು ಒಟ್ಟಿಗೆ ಓದ್ತಾ ಇದ್ರು. ಇಬ್ರು ಕೂಡ ಒಂದೇ ಕ್ಲಾಸ್ಮೇಟ್. ಇಲ್ಲಿಯೇ ಇಬ್ಬರ ಮಧ್ಯೆ ಪ್ರೀತಿ ಚಿಗುರಿದ್ದು. ಬರೋಬ್ಬರಿ 12 ವರ್ಷಗಳಿಂದ ಪರಸ್ಪರ ಪ್ರೀತಿಸಿದ ಚೈತ್ರಾ ಕುಂದಾಪುರ ಶ್ರೀಕಾಂತ್ ಕಶ್ಯಪ್ ಇದೀಗ ಕುಟುಂಬಸ್ಥರ ಸಮ್ಮತಿ ಪಡೆದು ಮದುವೆಯಾಗಿದ್ದಾರೆ. ಇವತ್ತು ಇಬ್ಬರ ಪ್ರೀತಿಗೆ ಮದುವೆ ಅನ್ನೋ ಅಧಿಕೃತ ಮುದ್ರೆ ಬಿದ್ದಿದೆ. ಆತ್ಮಿಕರೇ, ಅಷ್ಟಕ್ಕೂ ಕಾಲೇಜು ದಿನಗಳಲ್ಲಿ ಚೈತ್ರಾ ಕುಂದಾಪುರ ಅವರನ್ನ ಕಂಡ್ರೆ ಶ್ರೀಕಾಂತ್ ಕಶ್ಯಪ್ಗೆ ಆಗ್ತಾ ಇರಲಿಲ್ಲ. ಚೈತ್ರಾರನ್ನ ಕಂಡ್ರೆ ಸಾಕು ಉರಿದುರಿದು ಬೀಳ್ತಾ ಇದ್ರು. ಯಾಕಂದ್ರೆ ಚೈತ್ರಾ ಕುಂದಾಪುರ ಯಾವುದಕ್ಕೂ ಕ್ಯಾರೆ ಅಂತಿರ್ಲಿಲ್ಲ, ಮಾತಿಗೆ ನಿಂತ್ರೆ ಯಾವತ್ತೂ ಸೋಲ್ತಾ ಇರಲಿಲ್ಲ. ಇದು ಶ್ರೀಕಾಂತ್ಗೆ ತುಂಬಾ ಕಿರಿಕಿರಿ ಅನ್ನಿಸ್ತಾ ಇತ್ತು. ಒಂದೇ ಕ್ಲಾಸ್ನಲ್ಲಿ ಇದ್ದಿದ್ರಿಂದ ಚೈತ್ರಾರನ್ನ ತುಂಬಾನೇ ದ್ವೇಷ ಮಾಡ್ತಾ ಇದ್ರು. ಆದ್ರೆ ಮಾಸ್ಟರ್ ಡಿಗ್ರಿ ಮುಗಿಯೋ ಹೊತ್ತಿಗೆ ಅದೇಗ್ ಪ್ರೀತಿಯಲ್ಲಿ ಬಿದ್ರೋ ಗೊತ್ತಿಲ್ಲ, ಇಬ್ರು ಕೂಡ ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ. ಪತ್ರಿಕೋದ್ಯಮದಲ್ಲಿ ಮಾಸ್ಟರ್ ಮಾಡಿದ್ರಿಂದ ಇಬ್ರು ಕೂಡ ಒಂದೇ ನ್ಯೂಸ್ ಚಾನೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ದಿನಗಳಲ್ಲಿ ಲೋಕಲ್ ನ್ಯೂಸ್ ಚಾನೆಲ್ ಅಂದ್ರೆ ತುಂಬಾನೇ ಹೆಸರು ಮಾಡಿದ್ದ ಸ್ಪಂದನ ನ್ಯೂಸ್ ಚಾನೆಲ್ ನಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಚೈತ್ರಾ ಕುಂದಾಪುರ ಆಂಕರ್ ಆದ್ರೆ ಶ್ರೀಕಾಂತ್ ಕಶ್ಯಪ್ ಎಡಿಟರ್ ಆಗಿ ಕೆಲಸ ಮಾಡಿದ್ರು. ಇಲ್ಲಿಂದ ಇವರ ಪ್ರೀತಿ ಮತ್ತಷ್ಟು ಗಟ್ಟಿ ಆಯ್ತಾ ಹೋಯ್ತು. ಚೈತ್ರಾಗೆ ಯಾವಾಗ್ಲೂ ಒಂದು ಆಸೆ ಇತ್ತು, ತಮ್ಮೂರಲ್ಲೇ ಮದುವೆ ಆಗಬೇಕು, ಅದು ಸಹ ತುಂಬಾ ಶಾಸ್ತ್ರೋಕ್ತವಾಗಿ ಮದುವೆ ಆಗಬೇಕು. ಜೊತೆಗೆ ಕುಂದಾಪುರದ ಕಮಲಶಿಲೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲೇ ಮದುವೆ ಆಗಬೇಕು ಅನ್ನೋ ಕನಸಿತ್ತು. ಅದರಂತೆ ಚೈತ್ರಾ ಕುಂದಾಪುರ ಮತ್ತು ಶ್ರೀಕಾಂತ್ ಕಶ್ಯಪ್ ವಿವಾಹ ಆಗಿದ್ದಾರೆ. ತುಂಬಾನೇ ಸಿಂಪಲ್ ಮದುವೆಯಾದ್ರೂ ನೂರಾರು ಅಭಿಮಾನಿಗಳು ಬಂದಿದ್ರು. ಆಪ್ತರು, ಕುಟುಂಬಸ್ಥರು, ಬಿಗ್ ಬಾಸ್ ಸ್ಪರ್ಧಿಗಳು ಬಿಟ್ರೆ ಬೇರೆ ಯಾರೂ ಇರಲಿಲ್ಲ. ಆತ್ಮಿಕರೇ, ಮತ್ತೊಂದು ವಿಷಯವನ್ನ ಇಲ್ಲಿ ಹೇಳಲೇಬೇಕು. ಚೈತ್ರಾ ಕುಂದಾಪುರಗೆ ಒಬ್ರು ತಂಗಿ ಇದ್ದಾರೆ, ಅಣ್ಣ ತಮ್ಮಂದಿರು ಯಾರೂ ಇಲ್ಲ. ಬಿಗ್ ಬಾಸ್ನಲ್ಲಿ ಅತಿ ಹೆಚ್ಚು ಕಿತ್ತಾಡ್ಕೊಂಡಿದ್ದು ರಜತ್ ಹಾಗೂ ಚೈತ್ರಾ. ಹಾವು ಮುಂಗುಸಿಗಳಂತಿದ್ದು ನೋಡೋರಿಗೆ ಸಿಕ್ಕಾಪಟ್ಟೆ ಮಜಾ ಕೊಟ್ಟಿತ್ತು. ಕೊನೆಗಂತೂ ಇಬ್ಬರು ದ್ವೇಷಿಗಳಂತ ಹಾಕಿದ್ರು. ರಜತ್ ಜೊತೆ ಎಷ್ಟೇ ಕ್ಲೋಸ್ ಆಗಿದ್ರು ಅಣ್ಣನಂತೆ ಕಂಡಿದ್ದು ಮಾತ್ರ ಶಿಶಿರ್ ಅವರನ್ನ. ಇವರಿಬ್ಬರ ಮಧ್ಯೆ ಯಾವುದೇ ಮನಸ್ತಾಪಗಳು ಬಂದ್ರು ನೀವು ನನ್ನ ಅಣ್ಣನೇ, ನಿಮಗ್ ನನ್ನ ಅಣ್ಣನ ಸ್ಥಾನ ಕೊಟ್ಟಿದ್ದೀನಿ ಅಂತ ಕಾಲಿಗೆ ಬಿದ್ದು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ರು. ಹೀಗಾಗಿ ಚೈತ್ರಾ ಮದುವೆಯಲ್ಲಿ ಶಿಶಿರ್ ಅವರೇ ಅಣ್ಣನ ಸ್ಥಾನ ತುಂಬುತ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಬಿಗ್ ಬಾಸ್ ನಿಂದ ಹೊರ ಬಂದ ಮೇಲೆ ಶಿಶಿರ್ ಮತ್ತು ಚೈತ್ರಾ ಅಷ್ಟಾಗಿ ಎಲ್ಲೂ ಕಾಣಿಸ್ಲಿಲ್ಲ. ಒಂದೇ ಒಂದು ಬಾರಿಯೂ ಜೊತೆಗೆ ಕಾಣಿಸ್ಕೊಂಡಿದ್ದು ನೋಡ್ಲಿಲ್ಲ. ಯಾವ ಕಾರಣವೋ ಗೊತ್ತಿಲ್ಲ. ಆದ್ರೆ ಮದುವೆಗೂ ಮುಂಚೆ ಅಂದ್ರೆ 3-4 ದಿನ ಇರುವಾಗ ರಜತ್ಗೆ ಕರೆ ಮಾಡಿದ ಚೈತ್ರಾ ಕುಂದಾಪುರ, ನೀನು ನನ್ನ ಅಣ್ಣನ ಸ್ಥಾನದಲ್ಲಿ ನಿಂತು ನನ್ನ ಮದುವೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಿದ್ರಂತೆ. ಹೀಗಾಗಿ ರಜತ್ ಅವರೇ ಮುಂದೆ ನಿಂತು ಚೈತ್ರಾ ಕುಂದಾಪುರ ಮದುವೆಗೆ ಬಂದಿದ್ದಾರೆ. ಎಲ್ಲ ಕಾರ್ಯಕ್ರಮದಲ್ಲೂ ಅಣ್ಣನ ಸ್ಥಾನದಲ್ಲಿ ನಿಂತು ರಜತ್ ಧಾರೆ ಎಳೆದು ಕೊಟ್ಟಿದ್ದು ಬಿಗ್ ಬಾಸ್ನಲ್ಲಿನ ಅಣ್ಣ ತಂಗಿ ಸಂಬಂಧವನ್ನ ಮತ್ತಷ್ಟು ಗಟ್ಟಿ ಮಾಡಿದೆ. ಒಟ್ಟಲ್ಲಿ 12 ವರ್ಷದಿಂದ ಪ್ರೀತಿಸ್ತಾ ಇದ್ದ ಹುಡುಗನ ಜೊತೆಗೆ ಚೈತ್ರಾ ಹಸೆಮಣೆ ಏರಿದ್ದಾರೆ. ಇಬ್ಬರ ಮನಸ್ಥಿತಿಯೂ ಒಂದೇ. ಹುಡುಗನಿಗೆ ಆಚಾರ ವಿಚಾರ, ಧರ್ಮ, ಸಂಪ್ರದಾಯ, ಜ್ಯೋತಿಷ್ಯ ಅಂದ್ರೆ ಪ್ರಾಣ. ಇದನ್ನೇ ಉದ್ಯೋಗ ಕೂಡ ಮಾಡ್ಕೊಂಡಿದ್ದಾರೆ. ಚೈತ್ರಾಗೆ ಹಿಂದುತ್ವ ಅಂದ್ರೆ ಹೇಳೋದೇ ಬೇಡ. ಹಿಂದುತ್ವದ ಭಾಷಣದ ಮೂಲಕವೇ ಈ ಮಟ್ಟಿಗೆ ಹೆಸರು ಮಾಡಿದವರು. ಹೀಗಾಗಿಯೂ ಇಬ್ಬರ ಅಭಿರುಚಿಯೂ ಒಂದೇ ಇದೆ. ಆತ್ಮಿಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.